ಸ್ನೇಹಿತರಿಗೆ ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ತರಗತಿ ಕಾಲಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದು 10ನೇ ತರಗತಿಯ ಸಂಪೂರ್ಣ ಕನ್ನಡ ವ್ಯಾಕರಣದ 4ನೇ ತರಗತಿ ಆಗ್ತಾ ಹೋಗ್ತೈತಿ. ಈ ಒಂದು ತರಗತಿಯೊಳಗೆ ಕಾಲಗಳು ಇದು ಸಣ್ಣ ಕಾನ್ಸೆಪ್ಟ್ ಆಗ್ತಾ ಹೋಗ್ತೈತಿ. ಈ ಒಂದು ತರಗತಿಯೊಳಗೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲದ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಜೊತೆಗೆ ಸರಳ ರೂಪದಲ್ಲಿ ಇತ್ತೀಚಿನ ಒಂದು ಪ್ರಶ್ನೆಗಳಲ್ಲಿ ಜಾಸ್ತಿ ಬರುವಂಥ ಕಾನ್ಸೆಪ್ಟ್ ಆಗಿರೋದನ್ನು ವಿಶೇಷವಾಗಿ ಗಮನಿಸ್ತಾ ಹೋಗ್ತೀವಿ. ಹಾಗಾದರೆ ಮೊದಲನೇದಾಗಿ ಈ ಕಾಲಗಳ ಬಗ್ಗೆ ನೋಡ್ತಾ ಹೋಗು. ಈ ಕಾಲ ಅಂದ್ರೆ ಕಾಲುಗಳಲ್ಲ, ವಿಶೇಷವಾಗಿ ನೆನಪಿಟ್ಟುಕೊಳ್ರಿ. ಕಾಲ ಅಂದ್ರೆ ಕಾಲುಗಳಲ್ಲ. ಕಾಲ ಅಂದ್ರೆ ಅದು ಯಾವ ರೀತಿ ನಾವು ಮಳೆಗಾಲ ಅಂತ ಹೇಳ್ತೀವಲ್ಲ ಅದು ಅಲ್ಲ. ಈ ವಿಶೇಷವಾಗಿ ಕನ್ನಡ ವ್ಯಾಕರಣದಲ್ಲಿ ನೋಡ್ತಾ ಹೋಗ್ತೀವಿ. ಈ ಒಂದು ಏನು ಮಾಡ್ತಾ ಹೋಗ್ತಾವಪ್ಪ ಅಂದ್ರೆ ಈ ಕಾಲದಲ್ಲಿ 3 ರೀತಿಯ ವರ್ಗೀಕರಣವನ್ನು ಮಾಡ್ತಾ ಹೋಗ್ತೀವಿ. ಎಷ್ಟು? 3 ರೀತಿಯಾಗಿ. ಒಂದನೇದು ವರ್ತಮಾನ ಕಾಲ, ಎರಡನೇದು ಭೂತಕಾಲ, ಇನ್ನೊಂದು ಭವಿಷ್ಯತ್ ಕಾಲ ಅಂತಂದು ವರ್ಗೀಕರಣ ಮಾಡ್ತಾ ಹೋಗ್ತೀವಿ. ಸರ್ ಹೇಳಿರಿ ಮತ್ತೆ ಒಳ್ಳೆ ಮಳೆ ಹೇಳ್ಬೇಡ್ರಿ ಅಂತ ಅನ್ನಕೈತಿ. ಹೌದು, ಏನು ಮಾಡ್ತಾ ಹೋಗೋಣಪ್ಪ ಅಂದ್ರೆ ಈ ಒಂದು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂತಂದು ನೋಡ್ತಾ ಹೋಗ್ತೀವಿ. ಯಾಕೆ ಇವು ಇಂಪಾರ್ಟೆಂಟ್ ಅಂತ ನೋಡೋದಾದ್ರೆ ಇತ್ತೀಚಿನ ಒಂದು ಪರೀಕ್ಷೆಯೊಳಗೆ ಉದಾಹರಣೆಗೆ ತಿಂದನು, ಇದು ಯಾವ ಕಾಲ ಸೂಚಕ ಪ್ರತ್ಯಯ ಐತಿ, ಈ ರೀತಿಯಾದಂಥ ಪ್ರಶ್ನೆಗಳನ್ನು ಕೇಳೋದನ್ನು ವಿಶೇಷವಾಗಿ ಗಮನಿಸ್ತಾ ಹೋಗ್ತೀವಿ. ಹಾಗಾದ್ರೆ ಮೊದಲನೇದಾಗಿ ಈ ಒಂದು ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂದರೆ ಮೊದಲು ಅರ್ಥ ಮಾಡ್ಕೋಬೇಕು. ಒಂದನೇದು ವರ್ತಮಾನ ಕಾಲ ಅರ್ಥ ಅಂದ್ರೆ ನೋಡ್ಯಾರ. ವರ್ತಮಾನ ಕಾಲ ಅಂದರೆ ಏನಪ್ಪ ಅಂದ್ರೆ ಈ ಹಿಂದೆ ರಾಜರು ಏನು ಮಾಡ್ತಾ ಹೋಗ್ತಿದ್ರು, ಏನೋ ಒಂದು ಮಾಹಿತಿ ಹೇಳಿದ ವರ್ತಮಾನದ ಸುದ್ದಿ ಬರೋವರೆಗೂ ಹಬ್ಬ ಆಚರಣೆಗಳನ್ನು ಏನು ಮಾಡಬಾರ್ದು, ಆಚರಣೆ ಮಾಡಬಾರ್ದು, ವರ್ತಮಾನ ಬರಬೇಕು ಅಂತ ಹೇಳ್ತಾ. ವರ್ತಮಾನ ಅಂದರೆ ಏನು ಇನ್ನೂ ಹಾಗೆ ಬರುವಂಥದ್ದು ಮುನ್ಸೂಚನೆ ಸೂಚಿಸುವಂಥದ್ದನ್ನು ವರ್ತಮಾನ ಅಂತಂದು ಕರಿತಾ ಹೋಗ್ತೀವಿ. ಎರಡನೇದು ಭೂತಕಾಲ ಅಂತಂದ್ರೆ, ಭೂತ ಅಂದರೆ ದೆವ್ವಲ್ಲ, ಭೂತಕಾಲ ಅಂದರೆ ಅದು ಒಂದು ರೀತಿಯ ಕಾಲ. ಭೂತ ಅಂದರೆ ಏನಪ್ಪ ಅಂದ್ರೆ ನಡೆಯುತ್ತಿರೋ ಪ್ರಕ್ರಿಯೆ. ಏನು ಮಾಡ್ತದೆ, ಊಟ ಮಾಡ್ತಾ ಇದ್ದಾನಂದ್ರೆ ಏನು ಮಾಡ್ತಾ ಪ್ರಶ್ನೆ ಏನು ಇನ್ನೂ ಕೇಳ್ತಾ ಇದ್ದಾನ. ಆದರೆ ಊಟ ಮಾಡಿದನು, ತಿಂದನು, ಮಲಗಿದನು, ಓದನು, ಬಂದನು ಅಂತ ಬರುವಂಥ ಈ ಒಂದು ಏನು ಉದಾಹರಣೆಗಳು ಅಂದ್ರೆ ಇಲ್ಲಿ ಕ್ರಿಯೆ ಏನಾಗ್ತದಪ್ಪ ಅಂದ್ರೆ ನಡೆದು ಹೋದ ಕ್ರಿಯೆಯನ್ನು ತಿಳಿಸ್ತಾ ಹೋಗ್ತೈತಿ. ಅದೇ ರೀತಿ ಭವಿಷ್ಯತ್ ಅಂತ ನೋಡ್ತಾ ಹೋಗ್ತೀವಿ. ಭವಿಷ್ಯತ್ ಕಾಲ ಅಂದರೆ ಏನಪ್ಪ ಅಂದ್ರೆ ಮೊದಲನೇದಾಗಿ ಭವಿಷ್ಯ ಅಂತ. ಹಿಂದೆ ಜ್ಯೋತಿಷ್ಯರು ತಾಕ ಹೋಗ್ತಿದ್ರು, ನನ್ನ ಭವಿಷ್ಯ ಹೇಳ್ರಿ. ಭವಿಷ್ಯ ಅಂದರೆ ಮುಂದಿನ ಬರುವಂಥದ್ದನ್ನು ಏನು ಸಂಗತಿಗಳು, ಮಾಹಿತಿಗಳನ್ನು ಹೇಳ್ರಿ ಅಂತಂದು. ಅಂದ್ರೆ ಮುಂದೆ ಇನ್ನೂ ಹಾಗೇ ಅಲ್ಲ, ಇಲ್ಲಿ ಏನಲ್ಲ ಮುಂದೆ ಬರುವುದು. ಅಂದರೆ ಆ ವ್ಯಕ್ತಿ ಬರುವನು, ಬರುವವಳು, ಹೋಗುವನು, ತಿನ್ನುವನು, ಈ ರೀತಿ ಅಂದ್ರೆ ಏನು ಮಾಡ್ಬೋದು ಭವಿಷ್ಯ ನುಡ್ತಾ ಹೋಗ್ತಾನೆ. ಅಂದ್ರೆ ಈ ಇನ್ನೂ ಹಾಗೇ ಅಲ್ಲ, ಏನಾಗಿಲ್ಲ, ಹಿಂಗಾಗ್ಬೋದಂತ ಅನ್ನೋದನ್ನು ಭವಿಷ್ಯ ನುಡಿಯೋದನ್ನು ಭವಿಷ್ಯತ್ ಕಾಲ ಅಂತಂದು ಕರಿತಾ ಹೋಗ್ತೀವಿ. ಒಂದನೇದು ವರ್ತಮಾನ ಅಂದರೆ ಮುನ್ಸೂಚನೆ ಅಂತ ತಿಳಿಸ್ತಾವೆ. ಅಂದರೆ ಬರುವಂಥ ಇನ್ನೂ ಏನಾಗಿಲ್ಲ ಬರುವಂಥ ಪ್ರಕ್ರಿಯೆ. ಭೂತಕಾಲ ನಡೆದಂಥ ಪ್ರಕ್ರಿಯೆ. ಭವಿಷ್ಯತ್ ಕಾಲ ಅಂದರೆ ಏನು ಮುಂದಿನ ಒಂದು ಭವಿಷ್ಯದ ಒಂದು ಮುನ್ಸೂಚನೆಯನ್ನು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಉದಾಹರಣೆ ನೋಡ್ತಾ ಹೋಗೋಣ. ತಿನ್ನುತ್ತಾನೆ ಅಂತ ನೋಡ್ತಾವೆ. ಅಂದರೆ ತಿನ್ನುತ್ತಾನೆ ಅಂದರೆ ಊಟ ನಾ ತಿಂತಾನೆ ತಿನ್ನುತ್ತಿ, ಊಟ ಹಣ್ಣು ತಿನ್ನುತ್ತಿ ಅಂತ ಕೇಳ್ತಾ ಹೋಗ್ತಾರೆ. ತಿನ್ನುತ್ತಾನೆ ಅಂದರೆ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಇಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ ಮತ್ತು ಪ್ರಥಮ ಪುರುಷ ಅಂತ ನೋಡ್ತಾ ಹೋಗ್ತೀವಿ. ಈ ಮೊದಲಿಗೆ ಹೇಳಿದ್ದೆ ನಾನು ಇವು ಉತ್ತಮ ಪುರುಷರು ಯಾವ ಬರ್ತಾವೆ, ನಾನು ಉತ್ತಮ, ನೀನು ಮಧ್ಯಮ, ಅವನು ಪ್ರಥಮ ಅಂತಂದು ಈ ರೀತಿಯಾಗಿ ಒಂದು ಕಂಠಪಾಠ ಹೊಡೆದು ಒಂದು ಪ್ರಯತ್ನ ಮಾಡಿ ಅಂತ ಹೇಳಿದ್ದೆ. ಉತ್ತಮ ಪುರುಷದೊಳಗೆ ಯಾರು ನೋಡ್ತಾ ಹೋಗ್ತೀವಿ, ನಾವು ಅಂತ ನೋಡ್ತಾ ಹೋಗ್ತೀವಿ. ಮಧ್ಯಮ ಪುರುಷದೊಳಗೆ ನೀವಂತ ನೋಡ್ತಾ ಹೋಗ್ತೀವಿ. ಪ್ರಥಮ ಪುರುಷದೊಳಗೆ ಅವನು, ಅವಳ ಅಂತ ಪದಗಳನ್ನು ನೋಡ್ತಾ ಹೋಗ್ತೀವಿ, ಸರ್ವನಾಮಗಳನ್ನು ನೋಡ್ತಾ ಹೋಗ್ತೀವಿ. ಆಯಾ ಸಂದರ್ಭದೊಳಗೆ ಇವುಗಳನ್ನು ನೋಡ್ತಾ ಹೋಗ್ತೀವಿ. ವರ್ತಮಾನ ಕಾಲದೊಳಗೆ ತಿನ್ನುತ್ತೇನೆ, ತಿನ್ನುತ್ತಿ ಅಂದರೆ ತಿನ್ನುತ್ತೇನೆ ಅಂದರೆ ನಾನು ಹೇಳೋದು,
ತಿನ್ನುತ್ತೆ ಅಂದರೆ ನೀನು ಹೇಳೋದು. ತಿನ್ನುತ್ತಾನೆ ಬೇರೆಯೊಬ್ಬ ವ್ಯಕ್ತಿಗೆ ಹೇಳುವಂಥ ಪದಗಳು. ಅಂದ್ರೆ ಎರಡನೇದು ಭೂತಕಾಲ ತಿಂದೆನು, ತಿಂದೆ, ತಿಂದನು. ಭವಿಷ್ಯತ್ ಕಾಲ ತಿನ್ನುವೆನು, ತಿನ್ನುವೆ, ತಿನ್ನುವನು ಅಂತ ನೋಡ್ತಾ ಹೋಗ್ತೀವಿ. ಅಂದ್ರೆ ಇಲ್ಲಿ ವಿಶೇಷವಾಗಿ 1, 2 ಪದ 3 ಪದಗಳು ಬರ್ತಾ ಹೋಗ್ತವೆ. ಈ ವರ್ತಮಾನ ಕಾಲದೊಳಗೆ ಯಾವ ಪದಗಳು ಬರ್ತಾ ಹೋಗ್ತಾವಪ್ಪ ಅಂದ್ರೆ ಉತ್ತ ಅಂತ ಪದಗಳು ಬರ್ತಾ ಹೋಗ್ತವೆ. ನೋಡ್ತಾ ಹೋಗ್ರಿ. ತಿನ್ನುತ್ತೆ ತ ಉತ್ತ, ತಿನ್ನುತ್ತಿ ತಿನ್ನುತ್ತಾನೆ ತ ಬರ್ತಾ ಹೋಗ್ತೈತಿ. ಅದೇ ರೀತಿ ಭೂತಕಾಲದೊಳಗೆ ಏನು ಬರ್ತಾ ಹೋಗ್ತೈತಿ? ಭೂತಕಾಲದೊಳಗೆ ತ ಎಂಬ ಒಂದು ವರ್ಗ ಬರ್ತೈತಿ. ತ ಎಂಬ ಪದ ಬರ್ತಾ ಹೋಗ್ತೈತಿ. ತ ಎಂಬ ಪ್ರತ್ಯಯ ಬರ್ತಾ ಹೋಗ್ತೈತಿ. ಇವು ಕಾಲ ಸೂಚಕ ಪ್ರತ್ಯಯಗಳು ಅಂತ ಹೇಳ್ತಾ ಹೋಗ್ತಾರೆ. ಇಲ್ಲಿ ವರ್ತಮಾನ ಕಾಲದೊಳಗೆ ಉತ್ತ ಅಂತ ಕಾಲಸೂಚಕ ಪ್ರತ್ಯಯ ಬರ್ತಾ ಹೋಗ್ತೈತಿ. ಅದೇ ರೀತಿ ಭೂತಕಾಲದೊಳಗೆ ತ ಪ್ರತ್ಯಯ ಬರ್ತಾ ಹೋಗ್ತೈತಿ. ಜೊತೆಗೆ ಭವಿಷ್ಯತ್ ಕಾಲದೊಳಗೆ ಏನು ಬರ್ತಾ ಹೋಗ್ತೈತಿ? ವ ಪ್ರತ್ಯಯ ಬರೋದನ್ನು ಕಾಣ್ತಾ ಹೋಗ್ತೈತಿ. ಅಂದ್ರೆ ಇಲ್ಲಿ ಯಾವ ರೀತಿ ನೆನಪಿಟ್ಕೋಬೇಕಪ್ಪ ಅಂದ್ರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ ಅಂದ್ರೆ ವರ್ತಮಾನ ಕಾಲದೊಳಗೆ ಉತ್ತ ಎಂಬ ಪ್ರತ್ಯಯವನ್ನು ನೋಡ್ತಾ ಹೋಗ್ತೀವಿ. ಭೂತಕಾಲದೊಳಗೆ ತ ಎಂಬ ಪ್ರತ್ಯಯವನ್ನು ನೋಡ್ತಾ ಹೋಗ್ತೀವಿ. ಭವಿಷ್ಯತ್ ಕಾಲದೊಳಗೆ ವ ಎಂಬ ಪ್ರತ್ಯಯವನ್ನು ನೋಡ್ತಾ ಹೋಗ್ತೀವಿ. ಸರಿ, ಇದು ಉದಾಹರಣೆ ಬಿಟ್ಟು ಬೇರೆದು ಹೇಳ್ರಿ ಅಂತ ಅನ್ಕೋಬೋದು. ಬೇರೆದು ಯಾವ್ದು ಹೇಳೋಣಪ್ಪ ಅಂದ್ರೆ ಹೋಗು ಅನ್ನೋದೈತಲ್ಲ, ಆ ಪದವನ್ನು ಬಳಸೋಣ. ವರ್ತಮಾನ ಕಾಲದೊಳಗೆ ಏನಕ್ಕೈತಿ? ಹೋಗುತ್ತಾನೆ. ಏನಕ್ಕೈತಿ? ಹೋಗುತ್ತಾನೆ. ಭೂತಕಾಲದೊಳಗೆ ಓದನು. ಭವಿಷ್ಯತ್ ಕಾಲದೊಳಗೆ ಹೋಗುವನು. ಏನಾಗ್ತೈತಿ? ಹೋಗುವನು. ಇಲ್ಲಿ ವಿಶೇಷವಾಗಿ ಹೋಗುತ್ತಾನೆ ಅನ್ನೋದೇನು ವರ್ತಮಾನದ ಕಾಲದೊಳಗೆ ಉತ್ತ ಪ್ರತ್ಯಯವನ್ನು ಕಾಣ್ತಾ ಹೋಗ್ತೀನಿ. ಓದನು ಅನ್ನೋದು ಭೂತಕಾಲದೊಳಗೆ ದ ಪ್ರತ್ಯಯವನ್ನು ಕಾಣ್ತಾ ಹೋಗ್ತೀನಿ. ಹೋಗುವನು ಅನ್ನೋದು ಏನು ನೋಡ್ತಾ ಹೋಗ್ತೀವಿ? ಭವಿಷ್ಯತ್ ಕಾಲದೊಳಗೆ ಓ ಪ್ರತ್ಯಯವನ್ನು ಒಟ್ಟಾರೆಯಾಗಿ ಕಾಣ್ತಾ ಹೋಗ್ತೀವಿ. ಇದು ಏನಪ್ಪ ಅಂದ್ರೆ ವರ್ತಮಾನ, ಭೂತಕಾಲ, ಭವಿಷ್ಯತ್ ಕಾಲವನ್ನು ಗುರುತಿಸುವಂಥ ಪ್ರಕ್ರಿಯೆ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಜೊತೆಗೆ ಇದರ ಮೇಲೆ ಏನಾದರೂ ಒಂದು ಪ್ರಶ್ನೆಗಳು, ಡೌಟ್ಗಳು ಇತ್ತಪ್ಪ ಅಂದರೆ ಕಮೆಂಟ್ ಬಾಕ್ಸ್ನ ಮೂಲಕ ಹೇಳಿದಪ್ಪ ಇನ್ನೊಮ್ಮೆ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾ ಹೋಗ್ತೀನಿ. ಇದು ಕಾಲಗಳ ಬಗ್ಗೆ ನೋಡ್ತಾ ಹೋಗ್ತೀವಿ. ವಿಶೇಷವಾಗಿ ಇಲ್ಲೊಂದು ಅಂಶ ಬರ್ತಾ ಹೋಗ್ತೈತಿ, ಕಾಲ ಪಲ್ಲಟ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಒಂದು ಕಾಲದ ಕ್ರಿಯೆಯನ್ನು ಇನ್ನೊಂದು ಕಾಲದ ಕ್ರಿಯಾ ರೂಪದಿಂದ ಹೇಳುವುದೇ ಕಾಲ ಪಲ್ಲಾಟ ಅಂತಂದು ಹೇಳ್ತಾ ಹೋಗ್ತಾರೆ. ಅಂದರೆ ಯಾವ ರೀತಿಯಪ್ಪ ಅಂದ್ರೆ ಈ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಏನು ಮಾಡ್ತಾ ಹೋಗ್ತವೆ? ವರ್ತಮಾನ ಕಾಲದಲ್ಲಿ ಹೇಳ್ತಾ ಹೋಗ್ತಾರೆ. ವರ್ತಮಾನದ ಕಾಲದ ಕ್ರಿಯಾಪದಗಳನ್ನು ಭವಿಷ್ಯತ್ ಕಾಲದಲ್ಲಿ ಅಂದರೆ ಸ್ಥಾನಪಲ ಈ ಒಂದು ಜಾಗ ಅಂದರೆ ವರ್ತಮಾನದ ಸುದ್ದಿಯನ್ನು ಭೂತಕಾಲದಲ್ಲಿ ಹೇಳೋದು, ಭೂತಕಾಲದ ಸುದ್ದಿಯನ್ನು ಭವಿಷ್ಯತ್ ಕಾಲದಲ್ಲಿ ಹೇಳ್ತಾ ಹೋಗ್ತಾರೆ. ಯಾವ ರೀತಿ ಅಂತ ಉದಾಹರಣೆ ನೋಡೋದಾದ್ರೆ ವರ್ತಮಾನ ಕಾಲವು ಭವಿಷ್ಯತ್ ಕಾಲದಲ್ಲಿ ಯಾವ ರೀತಿ ಹೇಳ್ತಾರಪ್ಪ ಅಂದ್ರೆ ಅವನು ಒಳಗೆ ಊಟ ಮಾಡುವನು. ಅಂದ್ರೆ ಏನು ಹೇಳ್ತಾ ಹೋಗ್ತಾರಪ್ಪ ಅಂದ್ರೆ ಊಟ ಮಾಡುವನು ಅನ್ನೋದೈತಲ್ಲ, ಊಟ ಮಾಡುತ್ತಾನೆ ಅನ್ನೋದು ಆಗ್ಬೇಕು. ಅಂದ್ರೆ ಏನಾಗ್ತೈತಿ? ವರ್ತಮಾನ ಕಾಲದ ಈ ಒಂದು ವರ್ತಮಾನ ಕಾಲದೊಳಗೆ ಏನಾಗ್ತಾ ಹೋಗ್ಬೇಕಪ್ಪ ಅಂದ್ರೆ ಊಟ ಮಾಡುವನು ಊಟ ಮಾಡುತ್ತಾನೆ ಅನ್ನೋದು ಆಗ್ತಾ ಹೋಗ್ಬೇಕು. ಜೊತೆಗೆ ಭವಿಷ್ಯತ್ ಕಾಲವು ವರ್ತಮಾನ ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಅವಳು ಮುಂದಿನ ವಾರ ಬರುತ್ತಾಳೆ. ಅಂದರೆ ಭವಿಷ್ಯತ್ ಕಾಲದಲ್ಲಿ ಮುಂದಿನ ವಾರ ಬರುತ್ತಾಳೆ ಆಗೋದಲ್ಲ, ಬರುವಳು. ಓ ಎಂಬ ಪ್ರತ್ಯಯ ಬರಬೇಕು. ಇಲ್ಲಿ ವರ್ತಮಾನ ಕಾಲದೊಳಗೆ ಉತ್ತ ಎಂಬ ಪ್ರತ್ಯಯ ಬರಬೇಕು. ಈ ರೀತಿಯ ಒಂದು ಕಾಲಪಲ್ಲಾಟಗಳನ್ನು ನೋಡ್ತಾ ಹೋಗ್ತೀವಿ. ಇವುಗಳನ್ನು ಅಭ್ಯಾಸ ಮಾಡೋದರ ಮೂಲಕ ಏನಾಗ್ತದಪ್ಪ ಅಂದ್ರೆ ಕಲಿಯುವಂಥ ಪ್ರಕ್ರಿಯೆ ಆರಂಭವಾಗೋದನ್ನು ನೋಡ್ತಾ ಹೋಗ್ತೀವಿ. ಇದಿಷ್ಟೇನಪ್ಪ ಅಂದ್ರೆ ಇವತ್ತಿನ ತರಗತಿಯೊಳಗೆ ಕಾಲಗಳ ಬಗ್ಗೆ ನೋಡ್ತಾ ಹೋದ್ವಿ. ಅಂದ್ರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲದ ಬಗ್ಗೆ ಸಂಪೂರ್ಣವಾಗಿ ಸಮಗ್ರವಾಗಿ ತಿಳ್ಕೊಳ್ತಾ ಹೋದ್ವಿ. ಈ ಒಂದು ತರಗತಿ ಇಷ್ಟ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆ ಈ ಒಂದು ತರಗತಿ ಇಷ್ಟರ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ಮತ್ತು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.